ಹೊಸ ವರ್ಷನ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಹೊರಟರು ನಮಗೆ 4 ತಾಸು ಜರ್ನಿ ಆಗೋಯ್ತು. ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರಶ್ಮಿ ಶೆಟ್ಟಿ. 65 kilometers. Hello guys, we are going to Ras Al Khaimah. Yes. Okay, where we are going? ನಾವೆಲ್ಲಿ ಹೋಗ್ತಿತ್ತ? ಎಲ್ಲಿಗೆ ಹೋಗ್ತಿತ್ತು ನಾವು? ಚಿನ್ನು ನಿನ್ನ ಫ್ರೆಂಡ್ ಮೀಟಪ್ಕ? ಓಕೆ. ನ್ಯೂ ಇಯರ್ಗೆ ರಾಸ್ ಅಲ್ ಖೈಮಾದಲ್ಲಿ ನಡೆಯೋ ಫೈರ್ ವರ್ಕ್ ಹಾಗೆ ಡ್ರೋನ್ ಶೋ ನೋಡೋದಕ್ಕೆ ನಾವು ಶಾರ್ಜಾದಿಂದ 4:30 ಹೊರಟಿದ್ವಿ. ಅಲ್ಲಿಗೆ ಬೇಗ ರೀಚ್ ಆಗ್ಬೋದು ಅಂದ್ಕೊಂಡ್ವಿ, ಬಟ್ ಲೇಟ್ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ಹೋಗೋ ದಾರಿಲಿ ನಂಗೆ ಸಿಕ್ಕಾಪಟ್ಟೆ ಹಸುವಾಗ್ತಿತ್ತು, ಮಧ್ಯಾಹ್ನ ಊಟ ಕೂಡ ಸರಿಯಾಗಿರಲಿಲ್ಲ. ಸೊ ಇವರು ಒಂದು ಕಡೆ ನಿಲ್ಲಿಸಿದ್ರು, ಸ್ವಲ್ಪ ಕೆಲಸ ಇತ್ತು ಅಂತ. ಅದೇ ಸಿಕ್ಕಿದ್ದೆ ಚಾನ್ಸ್ ಅಂತ ಮ್ಯಾಕ್ಡೊನಾಲ್ಡ್ನಲ್ಲಿ ಬರ್ಗರ್ ಫ್ರೆಂಚ್ ಫ್ರೈಸ್ ಹಾಕಿ ಜ್ಯೂಸ್ ತೊಗೊಂಡ್ವಿ. ಇನ್ನೇನು 2 hours ಆಗುತ್ತೆ, ಇಲ್ಲ 1.5 2 hours ಒಳಗಡೆ ರೀಚ್ ಆಗ್ತೀವಿ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ನಮಗೆ ತುಂಬಾ ಟಯರ್ಡ್ ಆಗೋಯಿತು. ಯಾಕೆಂದರೆ ಆಲ್ಮೋಸ್ಟ್ ತುಂಬ ಜನ ಅಲ್ಲಿ ಹೊರಟಿರ್ತಾರೆ. ಸೊ ಏನಾಗಿತ್ತು ಅಂದರೆ ಹೆವಿ ಟ್ರಾಫಿಕ್ ಆಗುತ್ತೆ ಅಂತ ತುಂಬ ಕಡೆ ರೋಡ್ ಬ್ಲಾಕ್ ಮಾಡಿದರು. ಎಲ್ಲಿ ಹೋದ್ರೂ ಇಲ್ಲ, ಈ ವೇ ಬ್ಲಾಕ್ ಆಗಿದೆ, ಇನ್ನೊಂದು ಕಡೆ ಹೋಗಿ ಬೇರೆ ರೂಟಲ್ಲಿ ಹೋಗಿ ಅಂತ ಕಳಿಸ್ತಾನೇ ಇದ್ದರು. ನಮ್ಮ ಹಸ್ಬೆಂಡ್ಗಂತೂ ರೋಡು ವೇ ಚೇಂಜ್ ಮಾಡಿ ಫ್ರಸ್ಟ್ರೇಷನಲ್ಲಿ ಇಲ್ಲ ಆಗೋದಿಲ್ಲ, ಇನ್ನು ವಾಪಸ್ ಹೋಗೋಣ ಮನೆಗೆ ಅನ್ನೋ ಥರ ಆಗೋಗಿತ್ತು. ಅಲ್ಲಿ ತನಕ ಸುಸ್ತಾಗಿ ಹೋಗಿತ್ತು ನಮಗೆ. ಏಕೆಂದರೆ ಗಾಡೀಲಿ 4 hours ಸ್ಪೆಂಡ್ ಮಾಡೋದು ತುಂಬಾ ಕಷ್ಟ. ಅಂತೂ ಇಂತೂ ಫೈನಲ್ ಆಗಿ ಆವೆ ಈವೆ ಅಂತ ನೋಡಿ ನಾವು ಹೊರಟ್ವಿ. ಹೋಗೋವಾಗ ನಿಯರ್ಲಿ 8 o'clock ಆಗಿತ್ತು. ಅದು ತುಂಬಾ ಟ್ರಾಫಿಕ್, ತುಂಬಾ ಸಿಕ್ಕಾಪಟ್ಟೆ ಜನ, ತುಂಬಾ ಕ್ರೌಡ್ ಇತ್ತು. ಯಾಕೆಂದರೆ ಅದು ತುಂಬ ಫೇಮಸ್ ಫೈರ್ ವರ್ಕ್, ಅದು ರೆಕಾರ್ಡ್ ಮಾಡಿರುವಂಥದ್ದು. ಸೊ ಅದನ್ನು ನೋಡೋಕ್ಕೆ ಸಿಕ್ಕಾಪಟ್ಟೆ ಜನ ಬರ್ತಾರೆ. ದಿಸ್ ಇಸ್ ದ ಪಾರ್ಕಿಂಗ್ ಪ್ಲೇಸ್. ಫ್ರೀಯಾಗಿ ನೋಡ್ಬೋದು, ಇಲ್ಲಿ ಏನು ಪೇಯ್ಡ್ ಇಲ್ಲ. ಪಾರ್ಕಿಂಗ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಏನು ಕೂಡ ಪೇ ಮಾಡಲಿಕ್ಕಿಲ್ಲ. ನೀಟಾಗಿ ಅರೇಂಜ್ ಮಾಡಿದರು ನೋಡಿ. ಅಷ್ಟು ಜನರಿಗೆ ಅರೇಂಜ್ ಮಾಡೋದು ಅಂದರೆ ಚಿಕ್ಕ ಮ್ಯಾಟರೇ ಅಲ್ಲ, ಅದು ತುಂಬಾ ಕಷ್ಟ ಇರುತ್ತೆ. ಎಲ್ಲ ಕಡೆ ಪೊಲೀಸ್ ಇದ್ರೂ ಮತ್ತು ವಾಲಂಟಿಯರ್ ಆಗಿಯೂ ಎಲ್ಲ ವರ್ಕ್ ಮಾಡ್ತಾಯಿದ್ರು. ನಾವು ರೀಚ್ ಆದ್ವಿ. ಹಲೋ, ಸಾರಿ ಲೈಟ್ಸ್ ಇಲ್ಲ, ಸೊ ಕಾಣಿಸಲ್ಲ. ಇನ್ನೊಂದು ಕಡೆ ಗಾಡಿ ಇಟ್ಟಿದ್ದೀವಿ ಆ್ಯಂಡ್ ನೋಡ್ಬೋದು ಸಿಕ್ಕಾಪಟ್ಟೆ ಪಾರ್ಕಿಂಗ್ ಇದೆ. ದೊಡ್ಡ ಗ್ರೌಂಡು, ಫುಲ್ ರಶ್ಶು. ನಮ್ಮ ಕಡೆ ಈ ಯಕ್ಷಗಾನಕ್ಕೆಲ್ಲ ಟೆಂಟ್ ಹಾಕ್ತಾರೆ, ಆ ಥರ ಎಲ್ಲರೂ ಟೆಂಟ್ ಹಾಕ್ಕೊಂಡು ಬಾರ್ಬಿಕ್ಯೂ ಮಾಡಿಕೊಂಡು ಇಲ್ಲಿ ಕಾಣಿಸ್ಬೋದು ನೋಡಿ. ಲೈಟ್ಸು, ಸಾಂಗ್ಸು ಎಲ್ಲ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ನೆಕ್ಸ್ಟು ಫೈರ್ ಶೋಗೆ ವೆಯ್ಟಿಂಗ್. ಅಷ್ಟರೊಳಗಡೆ ಊಟ ಆಗುತ್ತೆ. ನಾವು ಊಟ ಎಲ್ಲ ರೆಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೀವಿ. ಸೊ ನಾವು ಒಂದೇ ಫ್ಯಾಮಿಲಿ ಅಲ್ಲ, ನಾವು 4-5 ಫ್ಯಾಮಿಲೀಸ್ ಇದ್ವಿ. ಸೊ ಒಬ್ಬೊಬ್ಬರು ಒಂದೊಂದು ಕಡೆ ಪಾರ್ಕಿಂಗ್ ಮಾಡಿರೋದ್ರಿಂದ ಎಲ್ಲರೂ ಒಂದೇ ಕಡೆ ಜಾಯ್ನ್ ಆಗಿ ಎಲ್ಲನೂ ಸೆಟ್ ಮಾಡ್ಕೊಂಡಿದ್ವಿ. ಟೆಂಟ್ ಹಾಕ್ಕೊಂಡು ಕೆಳಗಡೆ ಚಾಪೆ, ಮ್ಯಾಟ್ ಎಲ್ಲನೂ ಹಾಸ್ಕೊಂಡು ಫುಲ್ ಸೆಟಪ್ ರೆಡಿಯಾಗಿತ್ತು. ಫೈರ್ ವರ್ಕ್ ಸ್ಟಾರ್ಟ್ ಆಗೋ ಮುಂಚೆ ಊಟ ಮುಗಿಸಿ ಆದಮೇಲೆ ನಿಧಾನವಾಗಿ ನೋಡ್ಬೋದು ಅಂತ ಅಂದ್ಕೊಂಡ್ವಿ. ತುಂಬ ಐಟಮ್ ಇತ್ತು ಊಟಕ್ಕೂ, ನಂಗೆ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಅದ್ರ ಜೊತೆಗೆ ಫೋನ್ ಹಿಡ್ಕೊಳ್ಳೋದೇ ದೊಡ್ಡ ಟಾಸ್ಕ್, ಕ್ಯಾಮರಾ ಹಿಡ್ಕೊಳ್ಳೋದೇ ದೊಡ್ಡ ಟಾಸ್ಕ್ ಆಗಿತ್ತು. ಅಷ್ಟು ಚಳಿ, ಸಿಕ್ಕಾಪಟ್ಟೆ ಚಳಿ. ನಮ್ಮ ಶಾರ್ಜಾದ್ಕಿಂತ ರಾಸ್ ಅಲ್ ಖೈಮಾ ಕಡೆ ಅಲ್ಲಿ ಸ್ವಲ್ಪ ಬೆಟ್ಟ ಗುಡ್ಡ ಅದೆಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅಲ್ಲಿ ಸ್ವಲ್ಪ ಕೂಲಾಗಿರುತ್ತೆ. ಸೊ ಚಳಿ ಜಾಸ್ತಿನೇ ಇತ್ತು. ಫೈರ್ ಶೋ ನೋಡುವಾಗಲೂ ನೀವು ಅಬ್ಸರ್ವ್ ಮಾಡ್ಬೋದು, ನಂಗೆ ಕ್ಯಾಮ್ರಾ ಸರಿಯಾಗಿ ಹಿಡಿಯೋಕ್ಕಾಗಿಲ್ಲ. ಊಟ ಎಲ್ಲ ಮುಗಿಸಿದ್ವಿ. ಅದಾದಮೇಲೆ ಫೈರ್ ಶೋ, ಡ್ರೋನ್ ಶೋ, ಫೈರ್ ವರ್ಕ್ ಎಲ್ಲ ಸ್ಟಾರ್ಟ್ ಆಯಿತು. ಇದು ಆಲ್ರೆಡಿ ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ.
ಚೆನ್ನಾಗಿ ವಿವ್ಸ್ ಆಗ್ತಾ ಇದೆ. ನೀವು ನೋಡಿಲ್ಲ ಅಂತಂದರೆ ನೋಡಿ, ಎಂಜಾಯ್ ಮಾಡಿ. ड्रोन തന്നെ ഇത് ഇട്ടിരിക്കുക പടക്കം അതെ മരുന്ന് ಡ್ರ್ಯಾಗನ್ ಬಾಯಿಂದ ಬೆಂಕಿ ಕೈಲೇ ತಿನ್ನ ಕುಡ್ಕ ರಾತ್ರಿ ರಾವಿಲೆ ಅವಳು ಮಕ್ಕಳು ಫೋನ್ ಹಿಡ್ಕೊಂಬತ್ತಿಲ್ಲ ಕೈಯೆಲ್ಲ ವಿಡಿಯೋ ತಗೊಳ್ಳಿ ಅವಳಿದ ರಿಯಾತ್ರ ಕೈಯೆಲ್ಲ ಗಡಗಡ ಅಂತ ಶಿವ ಅಂತೆ ಕಣ ಏನು ಚಳಿ ಆಗ್ತಿಲ್ವಾ ಜಾಕೆಟ್ ಬೇಡ ಜಾಕೆಟ್ ಬೇಡ ഇതാണ് ഇവർ ഗിന്നീസ് റെക്കോർഡ്സിൽ എടുക്കാൻ വേണ്ടിയിട്ട് ಇಲ್ಲೂ ತುಂಬಾ ಹತ್ತಿರದಿಂದ ಕಾಣಿಸ್ತಿದೆ ಅಲ್ವಾ ವಾ ದೇವ ಅತ್ತ ಡ್ರ್ಯಾಗನ್ ರಿಚಿ ಬರ್ಡ್ ಗಿನ್ನ இருக்குனா வாவ் ड्रोन தானே அது கார் சாவி உள்ள இருக்கு கார் சாவி உள்ள இருக்குடா ಹಾ ಏನೋ ಬೇರೆ ಶೇಪ್ ಆಗ್ತಿದೆ ಮ್ಯಾನಾ ಹ್ಯಾಂಡ್ ವಾವ್ so many number of drones you see it's all drone right ವಾವ್ that's awesome make some noise ವಾವ್ so where is the center stage ವಾವ್ so where is the center of stage Hey!
ಸಖತ್ತಾಗಿ ಮಾಡಿದರು. ಸಾವಿರಾರು ಡ್ರೋನ್ ಯೂಸ್ ಮಾಡಿಕೊಂಡು ಆ್ಯಂಡ್ 6 ಕಿಲೋಮೀಟರ್ ತನಕ ಇದು ಸ್ಟಾರ್ಟ್ ಆಗಿತ್ತು. ಅಷ್ಟು ಲೆಂತ್ ಇತ್ತು ಇದು. ಇಲ್ಲಿಂದ 6 ಕಿಲೋಮೀಟರ್ ತನಕ ಇತ್ತು. ಸೂಪರ್ಬ್ ಆಗಿತ್ತು ನೋಡಿ. ಅಷ್ಟೊತ್ತು ಲಾಂಗ್ ಜರ್ನಿ ಮಾಡ್ಕೊಂಡು ಬಂದು ಅಷ್ಟೊತ್ತು ವೆಯ್ಟ್ ಮಾಡಿದ್ದಕ್ಕೂ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಕಾರಲ್ಲೇ ನಿದ್ದೆ ಮಾಡಿ 3 o'clock 4 o'clockಗೆ ಹೊರಡೋದು ಅಂತ ಪ್ಲ್ಯಾನ್ ಆಗಿತ್ತು. ಯಾಕಂದರೆ ಫೈರ್ ವರ್ಕ್ ಮುಗಿದ ತಕ್ಷಣ ಎಲ್ಲರೂ ಹೊರಡೋದ್ರಿಂದ ರೋಡ್ ಬ್ಲಾಕ್ ಆಗುತ್ತೆ ಅಂತ ನಾವು ಆ ರೀತಿ ಪ್ಲ್ಯಾನ್ ಮಾಡಿದ್ವಿ. ಬಟ್ ಬೇಗ ಕ್ಲಿಯರಾಗಿ ನಾವು 2 o'clockಗೆ ಮನೆಗೆ ಹೊರಟ್ವಿ. ಇದು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.